ಮುಖ್ಯಮಂತ್ರಿ ಬದಲಾಗ್ತಾರ? ಸೆಪ್ಟೆಂಬರ್ ಕ್ರಾಂತಿ, ಆಗಸ್ಟ್ ಕ್ರಾಂತಿ, ನವಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಆಗ್ತಾ ಇದೆ. ಕಾರಣ ಏನು ಅಂದರೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಸಮಿತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಓಕೆ, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ದೆಹಲಿ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಓಡೋಗೋಕ್ಕಾಗುತ್ತಾ? ಅದನ್ನೂ ನಿಭಾಯಿಸ್ತೀನಿ ಅನ್ನೋ ಮಾತನ್ನೇ ಹೇಳಿದರೆ ವಿನಃ ಬದಲಾವಣೆಯ ವಿಚಾರವಾಗಿ ಯಾರೂ ಮಾತಾಡ್ತಿಲ್ಲ. ಆದರೆ ಯಾಕಿದಾಗ್ತಿದೆ? ದೆಹಲಿ ಮಟ್ಟದಲ್ಲಿ DK ಶಿವಕುಮಾರ್ ಅವರ ಬಣ ಈ ಒಂದು ಪ್ರಯತ್ನವನ್ನು ಮಾಡ್ತಿರಬಹುದಾ? ಇಂಥದ್ದೊಂದು ಅನುಮಾನಕ್ಕೆ ಮತ್ತು ಒಂದು ಚರ್ಚೆ ನಡೆಯುತ್ತಿರುವಂತಹ ಸಂಗತಿ ಏನಂದರೆ, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಏನು ಕಾಂಗ್ರೆಸ್ನ ಸಂವಿಧಾನ ಇದೆ, ಕಾಂಗ್ರೆಸ್ ಒಳಗಿನ ಪಕ್ಷದ ಸಂವಿಧಾನ, ಆ ಸಂವಿಧಾನಕ್ಕೆ ವಿರುದ್ಧವಾಗಿ ಮಹತ್ವದ ಕೆಲಸ ಮಾಡಿದ್ದಾರೆ. ಏನಾಯಿತು? ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಇದ್ದಾಗ್ಯೂ ಕೂಡ ಅವರನ್ನು ಪಕ್ಕಕ್ಕೆ ಸರಿಸಿ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ರಾಜ್ಯ ಕರ್ನಾಟಕ, ಪ್ರಭಾವಿ ನಾಯಕ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಅವರು, ಅವರನ್ನು ಕಡೆಗಣಿಸಿ 1-to-1 ಶಾಸಕರ ಜೊತೆಯಲ್ಲಿ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೂಡ ತಗೊಂಡು ಹೋಗಿದ್ದಾರೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ, ದೆಹಲಿ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಸುರ್ಜೇವಾಲಾ ಅವರ ನಡೆಯನ್ನು ಪ್ರಶ್ನೆ ಮಾಡ್ತಿದೆ. ಜೊತೆಯಲ್ಲಿ ಸುರ್ಜೇವಾಲಾ ಅವರ ಬದಲಾವಣೆಗೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿಯುವಂತಹ ಪಾಯಿಂಟ್ ಕೂಡ ಇದೇ ಆಗಿರುತ್ತೆ. ಇದು ಒಂದು ಕಡೆ. ಬಹುಪಾಲು ಮಾಧ್ಯಮಗಳಲ್ಲಿ ಇವತ್ತು AICC ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂತಹ ಏನು ಸ್ಥಾನ ಇದೆ, ಆ ಕಾರಣಕ್ಕೋಸ್ಕರನೇ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂತಹ ಚರ್ಚೆ ನಡೀತಿದೆ. ಅದು ಅಕ್ಷರಶಃ ಅಸಾಧ್ಯವಾದಂತಹ ಮಾತು. ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿದ್ದಾರೆ ಹೋಗಲ್ಲ ಅಂತ. ಒಂದು ವೇಳೆ ಈ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಾವಾಗ JDS ಉಚ್ಚಾಟನೆ ಮಾಡಿ ಸಿದ್ದರಾಮಯ್ಯ ಅವರನ್ನು ಹೊರಗಡೆ ಕಳಿಸ್ತೋ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿಕೊಂಡ್ರು. ಅದೇ ವೇಳೆ ವಿಪಕ್ಷ ನಾಯಕರಾಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ದೆಹಲಿಗೆ ಕರೆಸಿಕೊಂಡಂತಹ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಇಲ್ಲೇ ಇರಿಸಿತ್ತು. ಅವತ್ತೇ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನು ದೆಹಲಿಗೆ ಕರೆಸಿಕೊಂಡಿದ್ದಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಈಗ ಸಿದ್ದರಾಮಯ್ಯ ಅವರು ಬಹುದೊಡ್ಡ ರಾಷ್ಟ್ರೀಯ ಪಕ್ಷದ ನೆರಳಿನಲ್ಲಿ ಸಾಕಷ್ಟು ಹೆಮ್ಮರವಾಗಿ ಬೆಳ್ಕೊಂಡಿದ್ದಾರೆ, ಬೀಳಲು ಬಿಟ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಈ ಹಿಂದೆ ಯಾರಿಗಾದರೂ ಹೀಗಾಗಿತ್ತಾ? ದೇವರಾಜ ಅರಸು ಅವರಿಗೆ ಇಂಥದ್ದೊಂದು AICC ಮಟ್ಟದ ಸ್ಥಾನಮಾನ ಸಿಗಲಿಲ್ಲ. ಇಂತಹ ಸ್ಥಾನಮಾನ ಸರೆಕೊಪ್ಪ ಬಂಗಾರಪ್ಪ ಅವ್ರಿಗೆ ಸಿಗಲಿಲ್ಲ. ಯಾಕೆ ಹಿಂದುಳಿದ ನಾಯಕರನ್ನೇ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೀನಿ ಅಂದರೆ, ಅವರ ಸಾಲಿಗೆ ಬಂದು ನಿಲ್ಲುವಂತಹ ಕಾಂಗ್ರೆಸ್ನ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು. ಬಂಗಾರಪ್ಪ ಅವ್ರಿಗೆ ಸಿಗಲಿಲ್ಲ, ದೇವರಾಜ ಅರಸು ಅವರು ಸಿಗಲಿಲ್ಲ. ಆದರೆ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಕೊಡ್ತಿದ್ದಾರೆ? 2 ಕಾರಣ ಇರಬಹುದು. ಒಂದು, ಅವರನ್ನು ಟ್ರ್ಯಾಪ್ ಮಾಡ್ತಿರಬಹುದು. ಟ್ರ್ಯಾಪ್ ಆಗುವಂತಹ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರಲ್ಲ. ಎರಡನೇದ್ದು, ಅವರ ತಾಕತ್ತು ನೋಡಿ AICC ಮಟ್ಟದಲ್ಲಿ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗಗಳನ್ನು ಒಟ್ಟುಗೂಡಿಸಲಿಕ್ಕೆ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಏನಿದೆ, ರಾಷ್ಟ್ರೀಯ ಸಲಹಾ ಮಂಡಳಿ, ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿರಬಹುದು. ಇದನ್ನು ಬಿಟ್ಟರೆ DK ಶಿವಕುಮಾರ್ ಅವರ ಬಣ, ನೇರವಾಗಿ DK ಶಿವಕುಮಾರ್ ಅವರ ಬಣ ಅಂತಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ಹೇಳ್ತೀವಿ. ಸುರ್ಜೇವಾಲಾ ಅವರು ಕೂಡ DK ಶಿವಕುಮಾರ್ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ. ಹಾಗಂತ ಹೈಕಮಾಂಡ್ ಕೂಡ ಕುಣಿಯುತ್ತಾ? ಕುಣಿಯೋದೇ ಆದರೆ ಈಗೇನು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ ಅದು ನಿಜವಾಗತ್ತೆ. ಇಲ್ಲಪ್ಪ, ಸಿದ್ದರಾಮಯ್ಯ ಅನ್ನುವಂತಹ ಮಾಸ್ ಲೀಡರನ್ನು ಎದುರಿಸಿ ಅವರನ್ನು CM ಸ್ಥಾನದಿಂದ ಇಳಿಸಿ, ಈ ಹಿಂದೆ ಏನು ಬಂಗಾರಪ್ಪ ಅಂತಹ ನಾಯಕರನ್ನು, ದೇವರಾಜ ಅರಸು ಅವರಂತಹ ನಾಯಕರನ್ನು CM ಸ್ಥಾನದಿಂದ ಇಳಿಸಿತ್ತು ಹೈಕಮಾಂಡ್, ಅಂತಹ ತಾಕತ್ತಿನ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ನಲ್ಲಿ ಇಲ್ಲ. ಯಾಕಂದರೆ ಅವತ್ತಿನ ನಾಯಕರೇ ಬೇರೆ, ಇವತ್ತಿನ ನಾಯಕರೇ ಬೇರೆ. ಅವತ್ತು ಎಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಇವತ್ತು ಎಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಶಕ್ತಿ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಕಾಲ ಬದಲಾಗಿದೆ. ಸರಿ, 75 ವರ್ಷನೋ 76 ವರ್ಷನೋ ಸಿದ್ದರಾಮಯ್ಯ ಅವರಿಗೆ ಆಗಿದೆ ಅನ್ನೋದು ನಿಜ. ಆದರೆ ಯಾಕೆ ಸಿದ್ದರಾಮಯ್ಯ ಅವರನ್ನೇ ಇಟ್ಕೊಂಡು ಈ ಚುನಾವಣೆಯಲ್ಲಿ ಅವರ ಮುಂದಾಳತ್ವದಲ್ಲಿ DK ಶಿವಕುಮಾರ್ ಅವರ ಮುಂದಾಳತ್ವ ಅಂತ ಹೇಳಬಹುದಿತ್ತು ಕಾಂಗ್ರೆಸ್? ಆ ಕೆಲಸ ಮಾಡಲಿಲ್ಲ. ಇವತ್ತು 135 ಸ್ಥಾನಗಳು ಕಾಂಗ್ರೆಸ್ಗೆ ಬಂದಿದೆ ಅಂದರೆ ಕೇವಲ DK ಶಿವಕುಮಾರ್ ಅವರಿಂದ ಅಲ್ಲ, ಕೇವಲ ಸಿದ್ದರಾಮಯ್ಯ ಅವರಿಂದ ಸಾಧ್ಯವೇ ಇಲ್ಲ.
ಆದರೆ ಬಹುಪಾಲು ಸಿದ್ದರಾಮಯ್ಯ ಅವರ ಹೆಸರು ಹೇಳುವಂತಹ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವರು. ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸ್ತಾರೆ ಅನ್ನೋದಾದರೆ ಈ ಹಿಂದಿನ ಹೈಕಮಾಂಡ್ ತಾಕತ್ತು ಇವತ್ತೂ ಇಲ್ಲ. ಜೊತೆಯಲ್ಲಿ ಸಿದ್ದರಾಮಯ್ಯ ಅನ್ನುವಂತಹ ಮಾಸ್ ಲೀಡರನ್ನು ಕೆಣಕಿದ್ರೆ ಏನು ಬೇಕಾದರೂ ಆಗಬಹುದು. ಕಾಂಗ್ರೆಸ್ ಈ ಹಿಂದೆ ಕೂಡ ಇದೇ ಥರದ ಹುಚ್ಚಾಟ ಮಾಡ್ಕೊಳ್ಳೋಕೆ ಹೋಗಿ ಸಾರೆಕೊಪ್ಪ ಬಂಗಾರಪ್ಪ ಅನ್ನುವಂತಹ ನಾಯಕನ ಕಾರಣಕ್ಕೆ 34 ಸ್ಥಾನಕ್ಕೆ ಇಳಿದಿತ್ತು ಕಾಂಗ್ರೆಸ್. ಈ ರಾಜ್ಯದಲ್ಲಿ ಅಹಿಂದ, ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾದ ಒಲವಿರುವಂತಹ ನಾಯಕನನ್ನು ಧಿಕ್ಕರಿಸಿ ಕಾಂಗ್ರೆಸ್ ಯಾವತ್ತೆಲ್ಲ ನಿರ್ಧಾರ ಮಾಡಿದೆ ಅವತ್ತೆಲ್ಲ ಕೂಡ ನೆಲಕಚ್ಚಿದೆ. ಇವತ್ತು ಕೂಡ ಯಾರ ಪರವಾಗಿ ಹೆಚ್ಚು ಶಾಸಕರು ನಿಂತಿದ್ದಾರೆ ಅಂತ ನೋಡಿದ್ರೆ ಅಹಿಂದ ನಾಯಕನ ಪರವಾಗಿ ನಿಂತಿದ್ದಾರೆ. DK ಶಿವಕುಮಾರ್ ಅವರ ಪರವಾಗಿ ಅಷ್ಟು ಜನ ನಿಂತಿಲ್ಲ. ಇದೇ ಕಾರಣಕ್ಕೋಸ್ಕರನೇ DK ಶಿವಕುಮಾರ್ ಅವರು ಯುದ್ಧಕ್ಕಿಂತ ಒಪ್ಪಂದ ಮುಖ್ಯ, ಅವರ ಮೂಲಕವೇ ಹೇಗಾದರೂ ಮಾಡಿ ಆ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂತಹ ಸಂಯಮದ ಸಹನೆಯ ದಾರಿಯನ್ನು ಹಿಡಿಬೇಕು ಅನ್ನುವಂತಹ ಒಳಮನಸ್ಸಿನ ಮಾತನ್ನು ಕೇಳಿಕೊಂಡೆ ಕೆಲಸ ಮಾಡ್ತಿದ್ದಾರೆ. ಜೊತೆಯಲ್ಲಿ ಅವರ ಜೊತೆಲಿರುವಂತಹ ಒಂದಷ್ಟು ಸಂಗಡಿಗರು ಕೃಪಾ ಪೋಷಿತ ಮಂಡಳಿ ಪ್ರಯತ್ನ ಮಾಡೋಣ ಅನ್ನುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ, ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದಾರೆ. ಅಂತಿಮವಾಗಿ ಸಿದ್ದರಾಮಯ್ಯ ಅನ್ನುವಂತಹ ಮಾಸ್ ಲೀಡರನ್ನು ಕಡೆಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನೂ ಮಾಡೋಕ್ಕಾಗೋದಿಲ್ಲ. ಆಗತ್ತಾ? ಕಮೆಂಟ್ ಮಾಡಿ.